ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. 1 ಲೋಟ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಇದೊಂದು 10-15 ನಿಮಿಷ ತೊಳೆದ್ಬಿಟ್ಟು ನೆನೆಯೋಕೆ ಇಟ್ಕೊಳ್ಳಿ. ನೀವು ಊಟದಕ್ಕಿ ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ಸೋಯಾಬೀನ್ಸು ಓವರ್ ನೈಟು ನಾನು ನೆನೆಸಿ ತೊಗೊಂಡಿದ್ದೀನಿ. ಎಲ್ಲ ತರಕಾರಿ ಏನೇನಿತ್ತೋ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಮನೇಲಿ ಏನಿರುತ್ತೋ ಅದು ಹಾಕ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಇದಿಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ. ಈ ಥರ ಬ್ರೌನಾಗಿ ಆಗಬೇಕು ಈರುಳ್ಳಿ ಈ ಥರ ಕಲರ್ ಚೆನ್ನಾಗಿ ಬಂದರೆ ಪಲಾವ್ ತುಂಬ ಟೇಸ್ಟಾಗಿ ಬರುತ್ತೆ. ಈ ಮಸಾಲೆ ಐಟಮ್ ಎಲ್ಲ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಮೊರಾಟಿ ಮೊಗ್ಗು, ಜಾಯಿಪತ್ರೆ ಹೂವು ಬರುತ್ತೆ, ಅದು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಪಲಾವು. ಇದಿಷ್ಟು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆ ಜೊತೆನೇ. ಈ ಈರುಳ್ಳಿ ಜೊತೆನೇ ಈ ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಕೆಂಪಗಾಗಬೇಕು ಈರುಳ್ಳಿ. ತರಕಾರಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಸೋಯಾಬೀನ್ಸು ನೆನೆಸಿದ್ದೆ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು. ನೀವು ಆಲೂಗಡ್ಡೆ, ಬಟಾಣಿ ನಿಮ್ಮ ಮನೇಲಿ ಏನು ತರಕಾರಿ ಇರುತ್ತೋ ಇನ್ನೂ ಇದ್ದರೆ ಹಾಕ್ಕೊಳ್ಳಿ. ನಾನು ತರಕಾರಿನೇ ಜಾಸ್ತಿ ಹಾಕಿದ್ದೀನಿ, ಅಕ್ಕಿನೇ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಅಕ್ಕಿ ನಿಮ್ಮ ಕ್ವಾಂಟಿಟಿ ನೀವು ಜಾಸ್ತಿ ಮಾಡೋದಿದ್ರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಈ ತರಕಾರಿನೂ 1-2 ನಿಮಿಷ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಲ್ಲ ಆ ಮಸಾಲೆ, ಅದನ್ನು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ. ಈ ತರಕಾರಿ, ಎಣ್ಣೆ, ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಅದ್ರ ಜೊತೆನೇ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ಈ ಹಸಿ ವಾಸನೆ ಹೋಗಬೇಕು ಒಂಚೂರು, 1-2 ನಿಮಿಷ ಆಗುತ್ತೆ. ಇವಾಗ ಚೂರು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಅದೊಂಚೂರು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ತಿರ್ಗಾ ಹಸಿ ವಾಸನೆ, ತರಕಾರಿದು ಹಸಿ ವಾಸನೆ, ನಾವು ರುಬ್ಬಿಟ್ಟಿರ್ತೀವಲ್ಲ ಅದು ಹಸಿ ವಾಸನೆ ಎಲ್ಲ ಹೋಗ್ಬಿಡ್ತಿದ್ರಲ್ಲಿ. 1 ಟೊಮೊಟೊ ಕಟ್ ಮಾಡಿ ಉದ್ದುದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ 2 ಟೊಮೊಟೊ ಹಾಕ್ಕೊಳ್ಳಿ. ನೋಡಿ ನಾನು ನೆನೆಸಿಟ್ಟಿದ್ದೆ, ಒಂದು 10-15 ನಿಮಿಷ ಆಯ್ತು ಅನ್ಸುತ್ತೆ ನಾನು ಅಕ್ಕಿ ನೆನೆಸಿ. ಈ ಥರ ಅಕ್ಕಿನೂ ಎಲ್ಲ ತೊಳೆದ್ಬಿಟ್ಟು ಅಕ್ಕಿನೂ 1-2 ನಿಮಿಷ ಉರಿಬೇಕು ಇದರಲ್ಲಿ. ಆವಾಗ ರೂಢಿಯಾಗಿ ಪಲಾವು ಬರುತ್ತೆ. ಅಕ್ಕಿ ನೆನೆಸಿರ್ತೀವಿ ಮತ್ತು ಈ ಥರ ಹುರಿದಾಗ ಪಲಾವ್ ಮುದ್ದೆ ಆಗೋಲ್ಲ, ಇದೇ ಥರ ಉದ್ರಾಗಿ ಬರುತ್ತೆ. ನೀವು ಮಾಮೂಲಿ ಊಟದ ಅಕ್ಕಿ ಬೇಕಾದರೂ ಹಾಕ್ಬೋದು. ನಾನು ಈ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೆ, 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. 1 ಲೋಟಕ್ಕೆ 2 ಲೋಟ ಸಾಕು ಬಾಸುಮತಿ ರೈಸ್ಗಾದರೆ. ನಿಮ್ಮ ಮನೆ ರೈಸ್ ಯಾವ ಥರ ಇರುತ್ತೋ ಆ ಥರ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನೀವು. ಈ ಚೆನ್ನಾಗಿ ಕುದ್ಮೇಲೆ 2 ವಿಷಲ್ ಕೊಡಿ ಕುಕ್ಕರ್ಗೆ. ನೋಡಿ 2 ವಿಷಲ್ ಆದಮೇಲೆ 1-2 ನಿಮಿಷ, 5 ನಿಮಿಷನೇ ಬಿಟ್ಬಿಡಿ. ಆವಾಗ ನೋಡಿ ತಣ್ಣಗಾದ್ಮೇಲೆ ಕುಕ್ಕರು ತೆಗೆದು ನೋಡಿ. ಜಾಸ್ತಿ ನಾನು ತರಕಾರಿ ಹಾಕಿರೋದ್ರಿಂದ ರೈಸ್ ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊರ್ಬೇವಿನ ಸೊಪ್ಪು, ಮೊಸರು ಬಜ್ಜಿ ಒಗ್ಗರಣೆ ಇದು. ಈ ಸಪ್ರೇಟಾಗಿ ತೆಗ್ದು ಒಗ್ಗರಣೆ ಮಾಡಿ ಇಟ್ಕೊಳ್ತೀನಿ. ನಾನು ಆಲ್ರೆಡಿ 1 ಈರುಳ್ಳಿ ಕಟ್ ಮಾಡಿದ್ದೀನಿ, 1 ಟೊಮೊಟೊ, ಒಂಚೂರು ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಇದಕ್ಕೆ ಬೇಕಂದರೆ ಸಣ್ಣಗೆ ತುರಿದ್ಬಿಟ್ಟು ನೀವು ಸೌತೆಕಾಯಿನೂ ಹಾಕ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಈ ಥರ ಗಟ್ಟಿ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಪಲಾವ್ಗೆ. ಒಗ್ಗರಣೆ ಹಾಕಿರೋದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ ಪಲಾವು ಮೊಸರು ಬಜ್ಜಿ.
ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ನಾನೇ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಪಲಾವ್ ಬಂದಿದೆ ಟೇಸ್ಟಾಗಿ ಅಂತ. ತುಂಬ ಚೆನ್ನಾಗಿತ್ತು ರುಚಿ. ನೀವು ಒಂದ್ಸರಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.